ಓಹೋ, ಏನು ಎಲ್ಲರೂ ಆರಾಮಾಗಿ ನಿಧಾನಕ್ಕೆ ಬರ್ತಿದ್ದೀರಾ? ಎಲ್ಲಿ ಹೋಗಿದ್ರಿ? ಓಕೆ ಓಕೆ. ಅಲ್ಲ, ನಾನು ಲಾಸ್ಟ್ ಬಂತು 1 ನಿಮಿಷ ಲೇಟಾಗಿ ಬಂದರೂ ಸ್ಯಾಲ್ರಿ ಕಟ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ಇಷ್ಟೊಂದು ಲೇಟಾಗಿ ಬರ್ತಿದ್ದೀರಾ ಅಂದರೆ ನಿಮ್ಮ ಧೈರ್ಯನ ಮೆಚ್ಚಲೇಬೇಕು. ಲಾಸ್ಟ್ ಮಂತ್ ನಿಮ್ಗೆಲ್ಲರೂ 2 ದಿನ 3 ದಿನ ಸ್ಯಾಲ್ರಿ ಸಿಕ್ಕಿತ್ತು ಅಂತ ಅನ್ಸುತ್ತೆ. ಈ ತಿಂಗಳು ನಿಮಗೆ 1 ರೂಪಾಯಿ ಸಂಬಳ ಕೊಡಲ್ಲ ನಾನು. ಏನು ಮಾಡ್ತೀರಾ ನೋಡೋಣ. ಎಷ್ಟು ಧೈರ್ಯ ಇದ್ರೆ ಅಷ್ಟು ಹೇಳಿದ್ರು ಇಷ್ಟು ಲೇಟಾಗಿ ಬರ್ತೀರಾ ನೀವು? ಹೌದು ಮೇಡಮ್, ನಾವು ಧೈರ್ಯವಾಗಿ ಇದ್ದೀವಿ. ಕಾರಣ ಏನು ಗೊತ್ತಾ ಅಶ್ವಿನಿ, ನಮಗೆ ಧೈರ್ಯ ಬಂದಿದೆ. ನಮ್ಮ ಬಾಸ್ ನಮ್ಗೆ ವಾಪಸ್ ಸಿಕ್ಕಿದ್ದಾರೆ. ಇನ್ನೇನು ಹೆದರ್ಕೋಬೇಕು? ಇನ್ಯಾರಿಗೆ ಹೆದರ್ಕೋಬೇಕು? ಏನೋ ಧೈರ್ಯ ಬಂದಿದ್ಯಾ? ಯಾವ ಧೈರ್ಯನಪ್ಪ? ಬರಲಿ ಬರಬೇಕಾಗಿದ್ದೆ. ನೀನು ತಲೆ ಕೆಡಿಸ್ಕೋಬೇಡ. ಈ ತಿಂಗಳು 1 ರೂಪಾಯಿ ಸ್ಯಾಲ್ರಿ ಸಿಗೋದಿಲ್ಲ. ಅದೇನು ಮನೆ ಮೇಂಟೆನೆನ್ಸ್ ಮಾಡ್ತೀಯೋ ಏನು ಮಾಡ್ತೀಯೋ ನೋಡೋಣ. ಗಂಡ ಹೆಂಡತಿ ಇಬ್ಬರು ಇಲ್ಲೇ ವೇಸ್ಟಾಗಿ ಬಿದ್ದಿದ್ದೀರಲ್ಲ ಅಲ್ವಾ? ನನ್ನ ಸಾಕ ಯೋಗ್ಯತೆ ನಿನಗೆಲ್ಲೋ ಇದೆ. ಅದಕ್ಕೆ ತಾನೇ ನೀನಿವಾಗ ಎಂಪ್ಲಾಯಿ, ನಾನು ಬಾಸ್ ಆಗಿರೋದು. ಇಲ್ಲೇ ತಿಳ್ಕೊ ನಮ್ಮಿಬ್ರು ಯೋಗ್ಯತೆ ಏನು ಅಂತ. ಹೌದೌದು, ನಿನ್ನಂತೊಳ್ಳೆ ಸಾಕಕ್ಕೆ ನನ್ನ ಕೈಲಾಗಲ್ಲಪ್ಪ. ಅದಕ್ಕೆ ಅಲ್ವಾ ಒಂದು ದಿನದ ಮಗುನ ಬಿಟ್ಟು ಹೋದವಳು ನೀನು ಈ ಥರ ಆಡೋಕ್ಕೆ. ಪರವಾಗಿಲ್ಲ ಬಿಡು, ದೇವ್ರು ಇದ್ದಾನೆ, ನಿನ್ನ ಹಿಂದನೇ ಇದ್ದಾನೆ, ನೋಡ್ಕೋತಾನೆ ಎಲ್ಲ. ಏನೋ ಬಾಯಿ ಮಿತಿ ಮೀರಿ ಮಾತಾಡ್ತಿದ್ಯಾ? ಎಲ್ಲಿ ಹೋಗಿದ್ರಿ ನೀವೆಲ್ಲ? ಒಟ್ಟಿಗೆ ಬರ್ತಿರೋ ಹಾಗಿದೆ. ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಿದ್ದೀನಿ. ಏನಿದೆ ಆಫೀಸ್ ಅನ್ಕೊಂತೀರಿ, ಮತ್ತೆ ಮನೆ ಅನ್ಕೊಂಡಿದ್ದೀರಾ? ನೋಡಿ, ಇವತ್ತು ಯಾರು ನೀವು ಆಫೀಸ್ ಒಳಗಡೆ ಬರಂಗಿಲ್ಲ. ನನಗೆ ಹಿಂಗೆ ಕೆಲಸ ಮಾಡಿಸ್ಬೇಕಂತ ಗೊತ್ತು. ಹೊರಟೋಗಿ, ಗೆಟ್ ಔಟ್. ಹೋಗ್ಬೇಕಾಗಿರೋದು ಅವರೆಲ್ಲ, ನೀನು. ಬೇಬಿ, ನೀವು ಯಾವಾಗ ಬಂದ್ರಿ? ಡೆಲ್ಲಿಯಿಂದ ಯಾವಾಗ ಬಂದ್ರಿ? ನನಗೆ ಹೇಳೇ ಇಲ್ಲ. ಡೈರೆಕ್ಟ್ ಆಫೀಸ್ಗೆ ಬಂದ್ಬಿಟ್ಟಿದ್ದೀರಾ. ಅಲ್ಲ, ಒಂದು ಮಾತು ಹೇಳ್ಬೇಕು ತಾನೇ ನೀವು? ನಾನು ಏರ್ಪೋರ್ಟ್ಗೆ ಬರ್ತಿರ್ಲಿಲ್ವಾ? ಏನು ಬೇಬಿ ನೀವು? ಏಯ್ ಮುಚ್ಚೆ ಬಾಯ್. ಬೇಬಿ ಅಂತೆ ಬೇಬಿ. ನೋಡು, ನಿನ್ನಂಥ ಬೇಬಿಗಳನ್ನ ಬೇಕಾದಷ್ಟು ನೋಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ. ಈ ಥರ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ, ಗೊತ್ತಾಯ್ತಾ? ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಏನಾಯ್ತು? ಏನಾದರೂ ಪ್ರಾಬ್ಲಮ್ ಆಯ್ತಾ? ಯಾಕೆ ನನ್ನ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೋಡಿ, ನೀವು ಇಲ್ದಿರೋ 1 ತಿಂಗಳು ನಾನು ಎಷ್ಟು ಕಷ್ಟಪಟ್ಟು ಆಫೀಸ್ ನೋಡ್ಕೊಂಡಿದ್ದೀನಿ ಗೊತ್ತಾ? ಇವರೆಲ್ಲ ಒಬ್ಬರು ನೆಟ್ಟು ಕೆಲಸ ಮಾಡಲ್ಲ. ಇವ್ರನ್ನೆಲ್ಲ ಅದು ಹೇಗೆ ಕೆಲಸ ಮಾಡಿಸ್ತಿದ್ರೋ ಏನೋ. ನನಗಂತೂ ಸಾಕಾಗಿ ಹೋಗಿದೆ. ನಿಮ್ಗೆ ಹೇಳಿದ್ರಲ್ವ ಇವರೆಲ್ಲ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಸಪೋರ್ಟ್ ಮಾಡೋದಿರಲಿ, ನೆಟ್ಟು ಕೆಲಸಕ್ಕೆ ಬರ್ತಿರ್ಲಿಲ್ಲ. ನಾನು ಎಷ್ಟು ಕಷ್ಟ ಆಯಿತು ಗೊತ್ತಾ ಆಫೀಸ್ ನಡೆಸೋಕ್ಕೆ. ನಾನು ಇಷ್ಟೊಂದು ಇದು ಮಾಡಿರೋದು ನಿಮಗೋಸ್ಕರ. ಹೌದೌದು, ಕಷ್ಟ ನಿನಗಾಯ್ತಾ ಅವ್ರಿಗಾಯ್ತಾ ಎಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಜಾಸ್ತಿ ಮಾತಾಡಬೇಡ ನನ್ನ ಜೊತೆ. ಅಯ್ಯೋ, ಈ ಮುದ್ಕನ್ಗೆ ಏನಾಗಿದೆ? ಏನು ನಿಜ ಎಲ್ಲ ಹೇಳ್ಬಿಟ್ರ ಇವರೆಲ್ಲ? ಅದು ಹೇಗೆ ನಮ್ದ? ಏನಾಗಿದೆ ನಿಮಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೋಡಿ, ನಿಮ್ಗೆ ಯಾರೋ ಏನೋ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. 1 ನಿಮಿಷ ಇರಿ. ಏನೆಲ್ಲ ಹೀಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲೇನು ಶೂಟಿಂಗ್ ನಡೀತಿದ್ಯಾ? ಹೋಗಿ ಎಲ್ಲ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಗೆಟ್ ಔಟ್. ಯಾಕೆ ಅವ್ರನ್ನೇ ಕಳಿಸ್ತಿದ್ಯಾ? ಅವರೆಲ್ಲ ಇಲ್ಲೇ ಇರಲಿ, ನನ್ನ ನಿನ್ನ ಜೊತೆ ಮಾತಾಡೋಕೆ ತುಂಬ ಇದೆ. ಅಯ್ಯೋ, ಇವ್ರನ್ನ ಕಳಿಸಿದ್ರೆ ಬೈನ್ ಹೆಂಗಾದ್ರೂ ನೈಸ್ ಮಾಡ್ಬೋದು ಅಂದ್ಕೊಂಡೆ. ಏನಿದು, ಏನೇನೋ ಆಗ್ತಿದೆಯಲ್ಲ? ಯಾಕೆ ಅಶ್ವಿನಿ, ಏನಾಯ್ತು? ಯಾಕೆ ತುಂಬ ಗಾಬರಿ ಆಗ್ಬಿಟ್ಟೆ? ಬಾಸ್ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದಾರೆ ಅಂತನಾ? ನಿನ್ನ ಬಂಡವಾಳ ಎಲ್ಲ ಅವ್ರಿಗೆ ಗೊತ್ತಾಗಿದೆ. ನಿನ್ನ ನಾಟಕ ಯಾರ ಹತ್ರ ನಡೆಯಲ್ಲ. ಆದರೂ ನಾಟಕ ಮಾಡ್ತೀನಿ ಅಂದರೆ ಮಾಡು, ನೋಡೋಣ. ಏಯ್, ನೀವೆಲ್ಲ ನನ್ನ ಬಗ್ಗೆ ಏನು ಹೇಳಿದಿರ ಇವ್ರ ಹತ್ರ? ನೀವೆಲ್ಲ ಇಲ್ಲಿ ಕೆಲಸ ಮಾಡೋ ಎಂಪ್ಲಾಯ್ ಅಷ್ಟೇ. ನಿಮ್ಗೆ ನಮ್ಮ ಲೈಫ್ ಬಗ್ಗೆ ಏನು ಚಿಂತೆ? ಯಾಕೆ ನನ್ನ ಬಗ್ಗೆ ಏನೇನೋ ಹೇಳಿದಿರಾ? ಇದೆಲ್ಲ ನಿಮ್ಮದೇ ಕೆಲಸ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮಂಥ ನಾಯಿಗಳ ಮಾತು ಕೇಳ್ಕೊಂಡು ಅವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ. ಏನೋ ಕೋಪದಲ್ಲಿ ಮಾತಾಡ್ತಿದ್ದಾರೆ ಅಷ್ಟೇ. ಅವ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೌದೌದು, ನೀವೇನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ. ಅದನ್ನೇ ತಾನೇ ನಾವು ಹೇಳ್ತಿರೋದು. ನೀವು ಹೇಳಿ, ಇವ್ರ ಮಾತನ್ನು ನಂಬೇಡಿ. ನಾವಿಬ್ರು ಮದುವೆ ಆಗ್ತಿರೋದು ಚೆನ್ನಾಗಿರೋದು ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಇವ್ರು ನಿಮ್ಮ ಆಫೀಸಲ್ಲೇ ಕೆಲಸ ಮಾಡ್ಕೊಂಡು ನಿಮ್ಮ ಬೆನ್ನಿಗೆ ಚೂರು ಹೇಕೋ ಕೆಲಸ ಮಾಡ್ತಿದ್ದಾರೆ. ಇವ್ರನ್ನ ನಂಬೇಡಿ ಬೇಬಿ, ಪ್ಲೀಸ್. ನಾನು ನಿಮಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದೀನಿ ಅಂತ ಗೊತ್ತಾ? ನೀವು ಇವ್ರ ಮಾತು ಕೇಳ್ಕೊಂಡು ನನ್ನ ಮೇಲೆ ಈ ಥರ ಮಾತಾಡ್ತಿದ್ದೀರಲ್ಲ, ಸರಿನಾ ಬೇಬಿ? ಏಯ್ ಮುಚ್ಚೆ ಬಾಯಿ, ಸಾಕು. ತೆಗೆದು ಬಾರಿಸ್ಬಿಡ್ತೀನಿ. ನೋಡು, ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ನಿಂತಿದ್ದೀನಿ. ಇಲ್ಲ ಅಂದರೆ ಇಷ್ಟೊತ್ತಿಗೆ ನಿನ್ನ ಹಲ್ಲೆಲ್ಲ ಉದುರಿಸ್ಬಿಡ್ತಿದ್ದೆ ನಾನು. ಏಯ್, ಏನು ಈ ಥರ ಮಾತಾಡ್ತಿದ್ಯಾ? ಏನು ಅನ್ಕೊಂಡಿದ್ಯಾ ನೀನು ನನ್ನ? ಓಹೋ, ಇವಾಗ ಬಂದ್ಬಿಡ್ತಾ ಕೋಪ ನಿನಗೆ? ಏನು ಇಷ್ಟೊತ್ತು ನಾಟಕ ಮಾಡ್ತಿದ್ದೆ? ಯಾಕೆ ಈಗ ನಿನ್ನ ನಾಟಕ ಏನು ವರ್ಕೌಟ್ ಆಗಲ್ಲ ಅಂತ ಅರ್ಥ ಆಯಿತು ಅನ್ಸುತ್ತೆ. ಏಯ್ ಮುದ್ಕ, ಏನೋ ಅನ್ಕೊಂಡಿದ್ಯಾ ನಿನ್ನ? ಏನೋ ಹೋಗ್ಲಿ, ಪಾಪ ವಯಸ್ಸಾಗಿ ನಾಳೆನೋ ನಾಡಿದ್ದು ಸಾಯ್ತಾನೆ. ಇವನು ಪಾಪ ಇಷ್ಟೆಲ್ಲ ಸಂಪಾದನೆ ಮಾಡೋ ಆಸ್ತಿ ಎಲ್ಲ ವೇಸ್ಟ್ ಆಗುತ್ತೆ. ನಾನು ಇದು ನೋಡಿಕೊಂಡು ಎಲ್ಲ ಮೇಂಟೈನ್ ಮಾಡೋಣ ಅಂತ ನಾನು ಅಂದ್ಕೊಂಡ್ರೆ ಏನೋ ನಿಂದು ಭಾರಿ ದೊಡ್ಡ ಇವನ್ ಥರ ಬಿಲ್ಡಪ್ ಕೊಡ್ತಿದ್ಯಾ, ಹೀರೋ ಥರ. ಮುದುಕ ನೀನು, ಮುದುಕ ಮರಿಬೇಡ. ಏಯ್ ಹೌದು ಕಣೆ, ನನ್ನ ಮುದ್ಕನೆ. ನೀನು ಬಾ, ನನ್ನ ಮದುವೆ ಮಾಡ್ಕೊಂಡು ನನ್ನ ಆಸ್ತಿ ನೋಡ್ಕೊಂತ ಹೇಳಿದ್ನ ನಾನು ನಿನಗೆ. ಸುಳ್ಳು ಹೇಳ್ಕೊಂಡು ಬಂದು ನನಗೆ ಮೋಸ ಮಾಡಿ ನನ್ನ ಮುಂದೆ ನಿಂತ್ಕೊಂಡು ಈ ಥರ ಮಾತಾಡ್ತಿದ್ಯಾ ನೀನು?
ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಒಂದು ಹುಡುಗಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ. ಇಲ್ಲಿಂದ ಜಾಗ ಖಾಲಿ ಮಾಡಿದ್ವು ಸರಿ, ಇಲ್ಲ ಅಂದರೆ ಪೊಲೀಸ್ನವ್ರು ಕರೆಸಿ ಒಳಗೆ ಹಾಕಬೇಕಾಗುತ್ತೆ ನಿನ್ನ. ಮೊದಲು ಆ ಕೆಲಸ ಮಾಡಿ ಸರ್. ಏ ನೇತ್ರ, ನನಗೆ ಗೊತ್ತು ಕಣೆ, ನನಗೆ ಚೆನ್ನಾಗಿ ಗೊತ್ತು ಇದೆಲ್ಲ ನಿಂದೆ ಕೆಲಸ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವತ್ತು ನಾನು ನಿನ್ನ ಹತ್ರ ಮಾತಾಡಿದ್ಮೇಲೆ ನೀನು ವಿಡಿಯೋ ಮಾಡಿದೆ ಅಲ್ವಾ, ನನಗೇನೋ ಡೌಟ್ ಇತ್ತು ಅವತ್ತು. ನನ್ನ ಹತ್ರ ನಾನು ಇಷ್ಟೆಲ್ಲ ಮಾತಾಡ್ಬಿಟ್ನಲ್ಲ, ಏನಿದು ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಮಾಡಿದೆ ಆಮೇಲೆ. ಆದರೆ ನೀನು ಇಂಥ ಕೆಲಸ ಮಾಡಿರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಕಣೆ. ಹಾಂ, ಯಾವ ಥರ ಸಿಗಿಸ್ತೆ ನಿನ್ನನ್ನಲ್ಲ, ನಿನ್ನ ಮಾತ್ರ ಬಿಡೋದಿಲ್ಲ ಕಣೆ. ಇವತ್ತು ನಾನು ಈ ಆಫೀಸಿಂದ ಹೋಗ್ತಾ ಇರ್ಬೋದು, ಆದರೆ ನಿಮ್ಮಿಬ್ಬರ ಮೇಲಿರೋ ದ್ವೇಷ ನನ್ನ ಜೀವ ಇರೋದು ಅನ್ಕೊಂಡು ಕಮ್ಮಿ ಆಗಲ್ಲ ಕಣೆ. ನಿಮ್ಮಿಬ್ಬರನ್ನ ನಾನು ಯಾವತ್ತೂ ನಿಮ್ಗೆ ಇರಕ್ಕೆ ಬಿಡಲ್ಲ, ತಿಳ್ಕೊಬಿಡು. ಹೌದು, ನೋಡೋಣ ಬಿಡು ಮುಂದಕ್ಕೆ. ನೀನು ನನ್ಗೆ ಯಾವಾಗ ತೊಂದರೆ ಕೊಡ್ಬೇಕಂತ ಬರ್ತೀಯೋ ಅವಾಗೆಲ್ಲ ನಿನಗೆ ಜಾಸ್ತಿ ತೊಂದರೆ ಆಗ್ತಿರೋದು. ಅದನ್ನು ನೀನು ಫಸ್ಟ್ ಅರ್ಥ ಮಾಡ್ಕೊ. ನೋಡು, ಮರ್ಯಾದೆಯಿಂದ ನನ್ನ ವಿಷಯಕ್ಕೆ ಬರದೆ ಎಲ್ಲಾದರೂ ಹೋಗಿ ಸಾಯಿ. ಏನೇ ನಾವೇನೇ ಮಾಡಿದ್ದೀವಿ ನಿನಗೆ? ನನ್ನ ಗಂಟ ಲೀಗಲಾಗಿ ನಿಂಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ಮರ್ಯಾದೆಯಿಂದ ಇರೋದು ಕಲ್ತ್ಕೊ. ನೋಡು, ನಮ್ಮ ವಿಷಯಕ್ಕೆ ಬಂದಿಯೋ ನಾನು ಸುಮ್ಮನೆ ಇರೋದಿಲ್ಲ. ಇವತ್ತು ನಿನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂತ ನೋಡಿದೆ ತಾನೆ, ಈ ಥರ ಮಾಡಿರೋದು ನಾನೇ. ನೀನು ಹೇಗೆ ಮಟ್ಟ ಹಾಕಬೇಕು, ನೀನು ಏನು ಮಾಡಬೇಕು, ಯಾವ ಥರ ಗತಿ ಕಾಣಿಸ್ಬೇಕು ಎಲ್ಲ ಚೆನ್ನಾಗೇ ಗೊತ್ತಿದೆ. ನಿನ್ನ ನಾಟಕ ಎಲ್ಲ ಬಿಟ್ಬಿಟ್ಟು ಮರ್ಯಾದೆಯಿಂದ ತೊಲಗು. ಸೆಕ್ಯೂರಿಟಿ ಕರೆದಿ ಹಾಜಾಗಿ ಕಳಿಸ್ಬೇಕಾಗತ್ತೆ. ಈಗೇನು ಹೋಗ್ತೀಯಾ? ಸೆಕ್ಯೂರಿಟಿ ಕರೀಲ್ಲ? ಮುದ್ಕ, ಹೋಗ್ತೀನಿ ಇರೋ. ನನ್ನಂತ ಹುಡುಗಿನ ಮದುವೆ ಆಗೋಕ್ಕೂ ಅದೃಷ್ಟ ಮಾಡಿರ್ಬೇಕು. ನೀನು ಎಲ್ಲಿ ಮಾಡಿದ್ಯಾ? ಸಾರಿ ಸರ್, ನಮ್ಮಿಂದ ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಗೋ ಹಾಗಾಯಿತು. ಇಲ್ಲ ಇಲ್ಲ ನೇತ್ರ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ನಿನ್ನಿಂದ ನಮಗೆ ತೊಂದರೆ ಆಗಲಿಲ್ಲ. ನೀನು ಮಾಡಿರೋ ಕೆಲಸದಿಂದ ಆಗಬೇಕಾಗಿರೋ ತೊಂದರೆ ಇಲ್ಲೇ ನಿಂತೋಯ್ತು. ಸದ್ಯ ಆ ಮನೆ ಹಾಳಿನ ಈ ಆಫೀಸಿಂದ ಆಚೆ ಓಡಿಸಾಯ್ತು. ಇನ್ನು ಯಾವುದೂ ತೊಂದರೆ ಇಲ್ಲ. ನೀವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ಅಷ್ಟೇ ಅಲ್ಲ, ಅವಳು ಇನ್ನೊಂದ್ಸತಿ ನಿಮ್ಗೆ ಯಾರಿಗಾರು ತೊಂದರೆ ಕೊಡೋಕೆ ಬಂದರೆ ನನಗೆ ಹೇಳಿ. ಅವಳಿಗೆ ಯಾವ ರೀತಿ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆಯಿತು ಸರ್, ಥ್ಯಾಂಕ್ ಯು. ಸರಿ ಆಯಿತು, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಸದ್ಯ ನೇತ್ರ, ನೀನು ಮಾಡಿದ ಪ್ಲ್ಯಾನ್ ವರ್ಕ್ ಆಯಿತು. ನನಗೆ ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ ಏನು ಅಂತ ತಲೆ ಕೆಟ್ಟೋಗಿತ್ತು. ಸದ್ಯ ಎಲ್ಲ ನಾವು ಅಂದ್ಕೊಂಡಂಗೆ ಆಯಿತು. ತುಂಬ ಖುಷಿ ಆಗ್ತಿದೆ ನನಗೆ. ಹೌದು ನೇತ್ರ, ಎಲ್ಲ ನಾವು ಅಂದ್ಕೊಂಡಂಗೆ ಆಯಿತು. ಸದ್ಯ ಅವಳು ಈ ಆಫೀಸಿಂದ ತೊಲಗಿದ್ಲು, ಅದೇ ಸಮಾಧಾನ. ಎಲ್ಲ ಆಗುತ್ತೆ, ನಾ ಕಾಯಬೇಕು ಅಷ್ಟೇ. ಸರಿ, ಇನ್ನು ನಮ್ಗೆ ಯಾವ ಟಾರ್ಚರು ಇಲ್ಲ, ನಿಮ್ಗೆ ಕೆಲಸ ಮಾಡ್ಬೋದು. ನೀವೆಲ್ಲ ತಲೆ ಕೆಡಿಸ್ಕೊಬೇಡಿ, ನಡೀರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.